ನಮಸ್ಕಾರ ಗೆಳೆಯರೆ. ರಾಮಾಯಣದ ಅತ್ಯಂತ ವಿವಾದಾತ್ಮಕ ಮತ್ತು ರೋಮಾಂಚನಕಾರಿ ಪ್ರಸಂಗಗಳಲ್ಲಿ ಕಿಷ್ಕಿಂಧೆಯ ರಾಜ ವಾಲಿಯ ಸಂಹಾರವೂ ಒಂದು. ಮರ್ಯಾದ ಪುರುಷೋತ್ತಮನಾದ ಭಗವಾನ್ ಶ್ರೀರಾಮನು ತನ್ನ ಜೀವಿತಾವಧಿಯಲ್ಲಿ ಎಂದಿಗೂ ಧರ್ಮದ ಹಾದಿ ತಪ್ಪಿದವನಲ್ಲ. ಆದರೆ ಅಂತಹ ಪರಮ ಧಾರ್ಮಿಕ ರಾಮನು ವಾಲಿಯನ್ನು ಸಂಹರಿಸುವಾಗ ಮಾತ್ರ ನೇರವಾಗಿ ಯುದ್ಧ ಮಾಡದೆ ಮರದ ಮರೆಯಲ್ಲಿ ನಿಂತು ಬಾಣ ಬಿಟ್ಟಿದ್ದೇಕೆ? ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರವಾದ ರಾಮನಿಗೆ ವಾಲಿಯನ್ನು ಎದುರಿಸಲು ಭಯವಿತ್ತೆ? ಅಥವಾ ಇದರ ಹಿಂದೆ ಬೇರೆ ಯಾವುದಾದರೂ ರಹಸ್ಯ ಅಡಗಿದೆಯೇ? ಇವತ್ತಿನ ವಿಡಿಯೋದಲ್ಲಿ ನಾವು ಶ್ರೀರಾಮ ಮತ್ತು ವಾಲಿಯ ನಡುವೆ ನಡೆದ ಆ ಮಹಾಯುದ್ಧ ಮತ್ತು ರಾಮನು ವಾಲಿಯನ್ನು ಮರೆಯಿಂದಲೇ ಕೊಂದ ರಹಸ್ಯದ ಸಂಪೂರ್ಣ ಕಥೆಯನ್ನು ತಿಳಿಯಲಿದ್ದೇವೆ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಸೀತಾ ಮಾತೆಯನ್ನು ಹುಡುಕುತ್ತಾ ಕಾಡಿಗೆ ಬರುವ ಶ್ರೀರಾಮ ಮತ್ತು ಲಕ್ಷ್ಮಣರಿಗೆ ಋಷ್ಯಕಮೂಕ ಪರ್ವತದಲ್ಲಿ ಹನುಮಂತ ಹಾಗೂ ಸುಗ್ರೀವನ ಭೇಟಿಯಾಗುತ್ತದೆ. ಅಲ್ಲಿ ಸುಗ್ರೀವನು ತನ್ನ ಅಣ್ಣ ವಾಲಿ ತನಗೆ ಮಾಡಿದ ಅನ್ಯಾಯವನ್ನು ರಾಮನ ಮುಂದೆ ಬಿಚ್ಚಿಡುತ್ತಾನೆ. ದುಂದುಭಿ ಎಂಬ ರಾಕ್ಷಸನೊಂದಿಗಿನ ಯುದ್ಧದ ನಂತರ ಉಂಟಾದ ತಪ್ಪು ತಿಳುವಳಿಕೆಯಿಂದಾಗಿ ವಾಲಿ ಸುಗ್ರೀವನನ್ನು ಕೇವಲ ರಾಜ್ಯದಿಂದ ಓಡಿಸಿರಲಿಲ್ಲ, ಬದಲಿಗೆ ಸುಗ್ರೀವನ ಹೆಂಡತಿಯಾದ ರುಮಳನ್ನು ಬಲವಂತವಾಗಿ ತನ್ನವಳನ್ನಾಗಿ ಮಾಡಿಕೊಂಡಿದ್ದನು. ಶಾಸ್ತ್ರಗಳ ಪ್ರಕಾರ ತಮ್ಮನ ಹೆಂಡತಿ ಮಗಳಿಗೆ ಸಮಾನ. ವಾಲಿಯ ಈ ನಡೆ ಮಹಾಪಾಪವಾಗಿತ್ತು. ಸುಗ್ರೀವನ ಕಣ್ಣೀರನ್ನು ಕಂಡ ಶ್ರೀರಾಮನು ಧರ್ಮವನ್ನು ರಕ್ಷಿಸಲು ಮತ್ತು ವಾಲಿಯ ಪಾಪಕ್ಕೆ ಶಿಕ್ಷೆ ನೀಡಲು ವಾಲಿಯನ್ನು ಸಂಹರಿಸುವುದಾಗಿ ಶಪಥ ಮಾಡುತ್ತಾನೆ. ಆದರೆ ವಾಲಿಯನ್ನು ಕೊಲ್ಲುವುದು ಅಷ್ಟು ಸುಲಭವಾಗಿರಲಿಲ್ಲ. ರಾಮನ ಮಾತನ್ನು ನಂಬಿದ ಸುಗ್ರೀವನು ವಾಲಿಗೆ ಯುದ್ಧಕ್ಕೆ ಸವಾಲು ಹಾಕುತ್ತಾನೆ. ಕಿಷ್ಕಿಂಧೆಯ ಕೋಟೆಯಿಂದ ಹೊರಬಂದ ವಾಲಿ ಸಿಟ್ಟಿನಿಂದ ಸುಗ್ರೀವನ ಮೇಲೆರಗುತ್ತಾನೆ. ಇಬ್ಬರ ನಡುವೆ ಭೀಕರ ಮಲ್ಲಯುದ್ಧ ಶುರುವಾಗುತ್ತದೆ. ಶ್ರೀರಾಮನು ಮರದ ಮರೆಯಲ್ಲಿ ನಿಂತು ಬಾಣ ಬಿಡಲು ಸಿದ್ಧನಾಗುತ್ತಾನೆ. ಆದರೆ ಗೆಳೆಯರೇ, ಇಲ್ಲೊಂದು ದೊಡ್ಡ ಗೊಂದಲ ಸೃಷ್ಟಿಯಾಗುತ್ತದೆ. ವಾಲಿ ಮತ್ತು ಸುಗ್ರೀವ ಇಬ್ಬರೂ ಅವಳಿಜವಳಿ ಸಹೋದರಂತೆ ಒಂದೇ ತರಹ ಕಾಣಿಸುತ್ತಿದ್ದರು. ಅವರ ಮುಖಲಕ್ಷಣ, ಎತ್ತರ, ದೇಹದ ಬಣ್ಣ ಎಲ್ಲವೂ ಒಂದೇ ಆಗಿತ್ತು. ಯಾರಿಗೆ ಬಾಣ ಬಿಟ್ಟರೆ ಯಾರು ಸಾಯುತ್ತಾರೆ ಎಂಬ ಗೊಂದಲದಲ್ಲಿ ಶ್ರೀರಾಮನು ಬಾಣ ಬಿಡುವುದಿಲ್ಲ. ಇದರಿಂದಾಗಿ ವಾಲಿ ಸುಗ್ರೀವನನ್ನು ಅತಿ ಕ್ರೂರವಾಗಿ ಹೊಡೆದು ಸಾಯಿಸುವ ಹಂತಕ್ಕೆ ತಲುಪುತ್ತಾನೆ. ಸುಗ್ರೀವನು ಹೇಗೋ ಪ್ರಾಣ ಉಳಿಸಿಕೊಂಡು ರಾಮನ ಬಳಿ ಓಡಿ ಬಂದು ನನ್ನನ್ನು ಸಾಯಿಸಲು ಇಷ್ಟ ಇತ್ತೆ ಎಂದು ಕೋಪದಿಂದ ಕೇಳುತ್ತಾನೆ. ಆಗ ಶ್ರೀರಾಮನು ತನ್ನ ಗೊಂದಲವನ್ನು ಸುಗ್ರೀವನಿಗೆ ವಿವರಿಸುತ್ತಾನೆ. ನಂತರ ಗುರುತಿಗಾಗಿ ಸುಗ್ರೀವನ ಕೊರಳಿಗೆ ಒಂದು ನಾಗಪುಷ್ಪದ ಹಾರವನ್ನು ಹಾಕುತ್ತಾನೆ. ಈಗ ಸುಗ್ರೀವನು ಮತ್ತೆ ಹೋಗಿ ವಾಲಿಯನ್ನು ಯುದ್ಧಕ್ಕೆ ಕರೆಯುತ್ತಾನೆ. ವಾಲಿ ಮತ್ತೊಮ್ಮೆ ಕೋಪದಿಂದ ಯುದ್ಧಕ್ಕೆ ಬರುತ್ತಾನೆ. ಈ ಬಾರಿ ಶ್ರೀರಾಮನಿಗೆ ಸುಗ್ರೀವ ಯಾರು ಎಂದು ಸ್ಪಷ್ಟವಾಗಿ ತಿಳಿಯುತ್ತದೆ. ಇಬ್ಬರ ಯುದ್ಧ ತುತ್ತ ತುದಿಗೆ ತಲುಪಿದಾಗ ಶ್ರೀರಾಮನು ಮರದ ಮರೆಯಿಂದ ತನ್ನ ಧನುಸ್ಸಿಗೆ ಅತ್ಯಂತ ಶಕ್ತಿಶಾಲಿ ಬಾಣವನ್ನು ಹೂಡುತ್ತಾನೆ. ಜಗತ್ತನ್ನೇ ನಡುಗಿಸುವ ಸದ್ದಿನೊಂದಿಗೆ ರಾಮನ ಬಾಣ ವಾಲಿಯ ಎದೆಯನ್ನು ಸೀಳಿಕೊಂಡು ಹೋಗುತ್ತದೆ. ಮಹಾವೀರ ವಾಲಿ ರಕ್ತಸಿಕ್ತನಾಗಿ ಭೂಮಿಗೆ ಉರುಳಿ ಬೀಳುತ್ತಾನೆ. ಸಾಯುವ ಮುನ್ನ ವಾಲಿ ತನ್ನ ಎದುರು ಬಂದ ಶ್ರೀರಾಮನನ್ನು ಪ್ರಶ್ನಿಸುತ್ತಾನೆ. ರಾಮನೇ, ನೀನು ಧರ್ಮಪ್ರಭು ಅಲ್ಲವೇ? ನನ್ನೊಂದಿಗೆ ನಿನಗೆ ಯಾವುದೇ ವೈರವಿಲ್ಲದಿದ್ದರೂ ಮರೆಯಿಂದ ಬಾಣ ಬಿಟ್ಟು ನನ್ನನ್ನು ಕೊಂದೆಯಲ್ಲ. ಇದು ಕ್ಷತ್ರಿಯ ಧರ್ಮವೇ? ನಿನಗೆ ಅಷ್ಟು ಶಕ್ತಿ ಇದ್ದರೆ ನನ್ನ ಎದುರು ಬಂದು ಯುದ್ಧ ಮಾಡಬೇಕಿತ್ತು. ಆಗ ಶ್ರೀರಾಮನು ವಾಲಿಗೆ ಶಾಸ್ತ್ರೋಕ್ತವಾಗಿ ಉತ್ತರಿಸುತ್ತಾನೆ. ವಾಲಿ, ಮೊದಲನೆಯದಾಗಿ ನೀನು ನಿನ್ನ ಸ್ವಂತ ತಮ್ಮನ ಹೆಂಡತಿಯನ್ನು ಅಪಹರಿಸಿ ಮಹಾಪಾಪ ಮಾಡಿದ್ದೀಯಾ. ಧರ್ಮದ ಪ್ರಕಾರ ಅಂತಹ ಪಾಪಿಗೆ ಮರಣದಂಡನೆಯೇ ಶಿಕ್ಷೆ. ಇನ್ನು ಮರೆಯಿಂದ ಕೊಂದ ವಿಷಯಕ್ಕೆ ಬಂದರೆ ನೀನು ಒಬ್ಬ ವಾನರ, ಅಂದರೆ ಮೃಗ. ಮೃಗ ಬೇಟೆಯಾಡುವಾಗ ಬೇಟೆಗಾರನು ಮರೆಯಲ್ಲೇ ನಿಲ್ಲಬೇಕಾಗುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿನಗೆ ಬ್ರಹ್ಮದೇವನು ನೀಡಿದ ವರದ ಪ್ರಕಾರ ನಿನ್ನ ಎದುರು ನಿಂತವರ ಅರ್ಧ ಶಕ್ತಿ ನಿನಗೆ ಸಿಗುತ್ತದೆ. ಬ್ರಹ್ಮನ ವರ ಸುಳ್ಳಾಗಬಾರದು ಮತ್ತು ಅವನ ಸೃಷ್ಟಿಯ ನಿಯಮಕ್ಕೆ ಭಂಗ ಬರಬಾರದು ಎಂಬ ಕಾರಣಕ್ಕಾಗಿಯೇ ನಾನು ಮರೆಯಿಂದ ಬಾಣ ಬಿಟ್ಟೆ ಎಂದರು. ರಾಮನ ದೈವಿಕ ಉತ್ತರವನ್ನು ಕೇಳಿದ ವಾಲಿಗೆ ತನ್ನ ತಪ್ಪಿನ ಅರಿವಾಗಿ ರಾಮನ ಕಾಲಿಗೆ ಬಿದ್ದು ಪ್ರಾಣ ಬಿಡುತ್ತಾನೆ.
ನೋಡಿದ್ರಲ್ಲ ಗೆಳೆಯರೇ, ಶ್ರೀರಾಮನು ವಾಲಿಯನ್ನು ಕೊಂದಿದ್ದು ಯಾವುದೇ ಸ್ವಾರ್ಥಕ್ಕಲ್ಲ, ಬದಲಿಗೆ ಧರ್ಮದ ಸಂಸ್ಥಾಪನೆಗಾಗಿ ಮತ್ತು ಬ್ರಹ್ಮದೇವನ ವರಕ್ಕೆ ಗೌರವ ನೀಡಲು. ಈ ಅದ್ಭುತ ಕಥೆ ನಿಮಗೇನಾದರೂ ಇಷ್ಟವಾಗಿದ್ದರೆ ತಕ್ಷಣವೇ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಇಂತಹದ್ದೇ ಧಾರ್ಮಿಕ ಮತ್ತು ಪೌರಾಣಿಕ ರಹಸ್ಯಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀರಾಮ್.